ತಮಿಳುನಾಡು ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿರುವಂತಹ ಹೇಳಿಕೆಯಲ್ಲಿ ಡಿಎಂಕೆ ಯುವ ಘಟಕದ ಮುಖ್ಯಸ್ಥ ಉದಯನಿಧಿ ಸ್ಟಾಲಿನ್ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರವಾದ ದಾಳಿಯನ್ನು ನಡೆಸಿದ್ದು ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಅನ್ನ ಮತ್ತೆ ಎಂದಿಗೂ ನಂಬಬಾರದು ಅಂತ ಕರೆಯನ್ನ ನೀಡಿದ್ದಾರೆ. ಡಿಎಂಕೆ ಯುವ ಘಟಕದ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು 20 ವರ್ಷಗಳಿಗೂ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷ ನಮ್ಮ ಬೆನ್ನಿನ ಮೇಲೆ ಸವಾರಿ ಮಾಡಿತು. ಇಂದು ಅದೇ ಪಕ್ಷ ನಮ್ಮ ಬೆನ್ನಿಗೆ ಚೂರಿ ಹಾಕಿದೆ. ಇದನ್ನ ಯಾರು ಮರೆಯಬಾರದು. ಭವಿಷ್ಯದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅನ್ನ ನಂಬಬಾರದು ಅಥವಾ ಮತ್ತೆ ನಮ್ಮ ಹತ್ತಿರ ಬರೋಕೆ ಅವಕಾಶವನ್ನ ನೀಡಬಾರದು ಅಂತ ಹೇಳಿದ್ದಾರೆ. ಏನೋ ಇದೇ ವೇಳೆ ದೇಶಾದ್ಯಂತ ಬಿಜೆಪಿ ಚುನಾವಣಾ ಯಶಸ್ಸಿನ ಕುರಿತು ಮಾತನಾಡಿದಂತಹ ಉದಯನಿಧಿ ಸ್ಟಾಲಿನ್ ಈ ಹಿಂದೆ ಬಿಜೆಪಿಯ ನಿರಂತರ ಗೆಲುವಿನ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದ್ದಾರೆ ಅಂತ ನಾವು ಭಾವಿಸಿದ್ವು. ಆದ್ರೆ ಈಗ ಬಿಜೆಪಿಯ ಗೆಲುವಿಗೆ ಪ್ರಮುಖ ಕಾರಣ ಕಾಂಗ್ರೆಸ್ ಅಂತ ಸ್ಪಷ್ಟವಾಗಿದೆ ಅಂತ ಹೇಳಿದ್ರು. ಇನ್ನು ಹಿಂದಿನ ಲೋಕಸಭೆ ಹಾಗೂ ವಿಧಾನಸಭಾ ಚುನಾವಣೆಗಳ ಸಂದರ್ಭದಲ್ಲಿ ಮೈತ್ರಿಕೂಟದ ಪರವಾಗಿ ಡಿಎಂಕೆ ಕಾರ್ಯಕರ್ತರು ಸಾಕಷ್ಟು ಶ್ರಮ ಪಟ್ಟಿದ್ರು ಅಂತ ಹೇಳಿದ ಅವರು ಜಾತ್ಯತೀತತೆಯನ್ನ ಉಳಿಸೋಕೆ ಮತ್ತು ಬಿಜೆಪಿಯನ್ನ ತಮಿಳುನಾಡಿನಿಂದ ದೂರ ಇಡೋಕೆ ನಮ್ಮ ಕಾರ್ಯಕರ್ತರು ರಕ್ತ ಮತ್ತು ಬೆವರು ಸುರಿಸ್ತಾ ಇದ್ರು ಅಂತ ಹೇಳಿದ್ರು. ಇನ್ನು ಈ ಚುನಾವಣೆಯಲ್ಲಿಯೂ ಕೂಡ ಕಾಂಗ್ರೆಸ್ 5 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿತು. ಅದು ನಮ್ಮ ನಾಯಕರ ಸೂಚನೆ ಹಾಗೂ ಡಿಎಂಕೆ ಕಾರ್ಯಕರ್ತರ ಪರಿಶ್ರಮದ ಫಲ. ಆದ್ರೆ ಗೆದ್ದ ತಕ್ಷಣ ಅವರು ಅಧಿಕಾರಕ್ಕಾಗಿ ಓಡಿದ್ರು. ಸೌಜನ್ಯದ ಸೂಚನೆಯನ್ನ ನೀಡಲಿಲ್ಲ. ಕಾಂಗ್ರೆಸ್ಗೆ ಮೂಲಭೂತ ಕೃತಜ್ಞತೆ ಹಾಗೂ ರಾಜಕೀಯ ಸಂಸ್ಕೃತಿ ಇಲ್ಲ ಅಂತ ಆರೋಪಿಸಿದ್ದಾರೆ. ಇನ್ನು ಸಭೆಯಲ್ಲಿ ಅಂಗೀಕರಿಸಲಾದಂತಹ ನಿರ್ಣಯಗಳಲ್ಲಿ ಮೈತ್ರಿಕೂಟದ ಪಾಲುದಾರರ ಬೆಂಬಲದಿಂದ ಉಳಿದಿರುವಂತಹ ಕಾಂಗ್ರೆಸ್ ಪಕ್ಷವನ್ನ ಬೆನ್ನಿಗೆ ಚೂರಿ ಹಾಕುವವರು ಹಾಗೂ ಜಿಗಣಿಗಳು ಅಂತ ಉಲ್ಲೇಖಿಸಲಾಗಿದೆ ಅಂತ ತಿಳಿದು ಬಂದಿದೆ. ಇನ್ನು ಯುವ ಜನರಲ್ಲಿ ವಿಶೇಷವಾಗಿ ಮೊದಲ ಬಾರಿಗೆ ಮತದಾನ ಮಾಡುವವರಲ್ಲಿ ರಾಜಕೀಯ ಜಾಗೃತಿ ಮೂಡಿಸುವಂತೆ ಡಿಎಂಕೆ ಕಾರ್ಯಕರ್ತರಿಗೆ ಕರೆ ನೀಡಿದ ಉದಯನಿಧಿ ಡಿಎಂಕೆ ಪಾಠ ಕಲಿಸದಿದ್ರೂ ಕೂಡ ತಮಿಳುನಾಡಿನ ಜನರು ಶೀಘ್ರದಲ್ಲೇ ಸೂಕ್ತ ಉತ್ತರವನ್ನ ನೀಡಲಿದ್ದಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.